ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಧಾರವಾಡದಾಗಿರುವಂಥ ಇನ್ನೊಂದು ಬ್ಯೂಟಿಫುಲ್ ಆದ ಟೆಂಪಲನ್ನು ನೋಡ್ಕೊಂಡು, ಟೆಂಪಲ್ ಅಂತ ಕರಿಬೋದು, ಆಶ್ರಯ ಧಾಮ ಅಂತ ಕರಿಬೋದು, ಅಥವಾ ಆಶ್ರಮ ಅಂತ ಕೂಡ ಇದನ್ನ ಕರಿಬೋದು. ಸೊ ಇದು ಬಂದುಬಿಟ್ಟು ತಪೋವನ. ಧಾರವಾಡದಿಂದ ಜಸ್ಟ್ 5 ಕಿಲೋಮೀಟರ್ ದೂರದಲ್ಲಿ ಇದು ತಪೋವನ ಇದೆ. ಸೊ ನೀವು ಇಲ್ಲಿ ಹಳಿಯಾಳ್ ರೂಟ್ ಕಡೆ ಈ ತಪೋವನ ಇದೆ. ಸೊ ನೀವು ಕ್ಯಾರ್ಕೊಪ್ ಬಸ್ಸನ್ನು ಹತ್ತಿ ಕೂಡ ಇಲ್ಲಿ ಬಂದರೆ ತಪೋವನ ಮುಂದೆ ಸ್ಟಾಪ್ ಇದೆ, ಅಥವಾ ಸೆಂಟ್ರಲ್ ಬಸ್ ಸ್ಟಾಪ್, ಧಾರವಾಡ ಸೆಂಟ್ರಲ್ ಬಸ್ ಸ್ಟಾಪ್ ಅಂದರೆ CBT ಅಂತ ನೀವು ನೆಹರು ನಗರ್ ಬಸ್ಸನ್ನು ಹತ್ತಿ ಕೂಡ ಬಂದರೆ ನಿಮಗೆ ಇಲ್ಲಿ ಸ್ಟಾಪ್ ಸಿಗ್ತದೆ. ಸೊ ಒಂದು ಸ್ವಲ್ಪ ವಾಕ್ ಮಾಡ್ಕೊತ ಬರಬೇಕಾಗ್ತೈತಿ ಆ ನೆಹರು ನಗರ್ ಬಸ್ ಹತ್ತಿದ್ರೆ. ಆ್ಯಂಡ್ ಈ ತಪೋವನದೆಲ್ಲ ಫುಲ್ ಅಂದರೆ ಫುಲ್ ಕಂಪ್ಲೀಟಾಗಿ ಗಿಡಗಳ ಮಧ್ಯೆ ಇದೆ. ಇಲ್ಲಿ ಮಾವಿನ ತೋಟ, ಅಡಿಕೆ ತೋಟ, ಮತ್ತು ಸುಮಾರಾದ ಚಿಕ್ಕು ಗಿಡಗಳು, ಈ ಥರ ಎಲ್ಲ ಥರದ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇಲ್ಲಿ ನಿಮ್ಗೆ ಅವೈಲೇಬಲ್ ಅದ, ನೋಡ್ಬೋದು. ಅದರ ಬಂದು ಇಲ್ಲಿ ಏನು ಕೀಳಕ್ಕೆ ಹೋಗ್ಬೇಡ್ರಿ, ಹಾಗೆ ನೋಡಿರಿ, ಎಂಜಾಯ್ ಮಾಡಿರಿ. ಆ್ಯಂಡ್ ಇಲ್ಲಿ ಕುಮಾರಸ್ವಾಮಿಯವರು 1965ರಲ್ಲಿ ತಪೋವನನ ಇಲ್ಲಿ ಸ್ಥಾಪನೆ ಮಾಡಿದರು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆದ ಟೆಂಪಲ್ ಇದೆ. ಸೊ ನಿಮಗೆ ಈ ತಪೋವನ ಬಗ್ಗೆ ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕಂದರೆ ನಾನು ನಿಮಗೆ ಆರಪೂರ್ವ ಅಂತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಡೀಟೇಲ್ಡಾಗಿ ಹೇಳಿದ್ದೀನಿ ಈ ತಪೋವನ ಬಗ್ಗೆ. ಸೊ ನೀವು ಬೇಕಂದರೆ ಅಲ್ಲಿ ಹೋಗಿ ಈ ವ್ಲಾಗನ್ನು ಕೂಡ ನೋಡ್ಬೋದು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತದೆ ಅಂತೆ. ಇದು ಪತ್ರಿ ಗಿಡ ಅಂತಲ್ಲ, ಆ ಗಿಡದ ಕಾಯಿಗಳು ಕಾಣಿಸ್ತದೆ. ಇವೆಲ್ಲ ಕೆಳಗಡೆ ಬಿದ್ದಿದ್ದು, ಅದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ಲಿಕ್ಕೆ. ಆ್ಯಂಡ್ ಇಲ್ಲಿ ಮಾವಿನ ಗಿಡ ಕೂಡ ಆಗಿತ್ತು, ಅವು ಮಿಡ್ಕಾಯಾಗಿದ್ದು ಮಾವಿನ ಗಿಡಗಳೆಲ್ಲ ಅಷ್ಟೊಂದು ದೊಡ್ಡದು. ಇದು ನೋಡ್ಬೋದು, ಇದು ಅಡಿಕೆ ಗಿಡ ಈಗ ಸಣ್ಣದದ, ಇನ್ನು ದೊಡ್ಡದಾಗಬೇಕದ. ಆ್ಯಂಡ್ ಇಲ್ಲಿ ಫುಲ್ ನೇಚರ್ದಲ್ಲೇ ಅಡ್ಡಾಡೋ ಭಾಳ ಶಾಂತಿ ಇರ್ತದೆ ನೋಡಿರಿ. ಇವನ್ ಮಾವಿನಕಾಯಿ ಇನ್ನು ಮಿಡ್ಕಾಯಿ ಅದಾವೆ, ದೊಡ್ಡವೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಮಿನಿ ವ್ಲಾಗ್ ಗೈಸ್.